ಜನವರಿ 31ರಂದು ಸಾರ್ವಜನಿಕರಿಗೆ ಕ್ಷಯ ಮುಕ್ತ ಭಾರತ ಬಗ್ಗೆ ಅರಿವನ್ನು ಮೂಡಿಸಲು ಆಸ್ಪತ್ರೆಯ ಸುತ್ತಮುತ್ತಲಿನ ಪ್ರಮುಖ ಬೀದಿಗಳಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಜಾಥಾದಲ್ಲಿ ಆಯುಷ್ ಇಲಾಖೆಯ ಸರ್ಕಾರಿ ಯುನಾನಿ ಆಸ್ಪತ್ರೆ ಕಲಬುರಗಿಯ ಎಲ್ಲ ವೈದ್ಯಾಧಿಕಾರಿಗಳು, ಅಧಿಕಾರಿಗಳು, ಕಲಿಕೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ದಾರಿ ಉದ್ದಕ್ಕೂ ಘೋಷಣೆಗಳನ್ನು ಕೂಗುತ್ತಾ ಜನರಲ್ಲಿ ಕ್ಷಯ ರೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಾಗಿದರು. ಪರೀಕ್ಷೆ ಮಾಡಿಕೊಳ್ಳಿ. ಆಸ್ಪತ್ರೆಯಲ್ಲಿ ಕ್ಷಯರೋಗ ಮುಕ್ತ ಭಾರತ ಪ್ರತಿಜ್ಞಾವಿಧಿಯನ್ನು ಕೈಗೊಳ್ಳಲಾಯಿತು. ನನ್ನ ರಾಜ್ಯದ ಪ್ರದೇಶದಲ್ಲಿ ಕ್ಷಯರೋಗವನ್ನು ತೊಡೆದುಹಾಕುವ ನನ್ನ ಬದ್ಧತೆಯನ್ನು ನಾನು ಪುನಃ ದೃಢೀಕರಿಸುತ್ತೇನೆ ಮತ್ತು ಜನರಲ್ಲಿ ಟಿಬಿ ಕುರಿತು ಜಾಗೃತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ. ನನ್ನ ರಾಜ್ಯದ ಪ್ರದೇಶದಲ್ಲಿ ಕ್ಷಯರೋಗದಿಂದ ಬಾಧಿತರಾದ ಜನರು ಮತ್ತು ಕುಟುಂಬಗಳು ಆರೋಗ್ಯಕರ ಮತ್ತು ಘನತೆಯ ಜೀವನ ನಡೆಸಲು ಅತ್ಯುನ್ನತ ಗುಣಮಟ್ಟದ ಆರೈಕೆ ಮತ್ತು ಬೆಂಬಲವನ್ನು ಪಡೆಯುವುದನ್ನು ನಾನು ಖಚಿತಪಡಿಸಿಕೊಳ್ಳುತ್ತೇನೆ. ನನ್ನ ರಾಜ್ಯದ ಪ್ರದೇಶದಲ್ಲಿ ಟಿಬಿ ಆರೈಕೆಗೆ ಸಮಾನ ಪ್ರವೇಶವನ್ನು ಹೆಚ್ಚಿಸುವ ಚುನಾಯಿತ ಪ್ರತಿನಿಧಿಗಳು ಸರ್ಕಾರಿ ಸಂಸ್ಥೆಗಳು ಮತ್ತು ಎಲ್ಲ ಪಾಲುದಾರರೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ನಾನು ಗಂಭೀರವಾಗಿ ಸಂಕಲ್ಪ ಮಾಡುತ್ತೇನೆ. ನನ್ನ ರಾಜ್ಯದ ಪ್ರದೇಶದಲ್ಲಿ ಟಿಬಿ ನಿರ್ಮೂಲನೆಗೆ ಕಾರಣವಾಗುವ ಟಿಬಿ ಮುಕ್ತ ಭಾರತ ಅಭಿಯಾನ ಅನ್ನು ನಾನು ಬೆಂಬಲಿಸುತ್ತೇನೆ ಮತ್ತು ಭಾರತವನ್ನು ಟಿಬಿ ಮುಕ್ತಗೊಳಿಸಲು ಕೊಡುಗೆ ನೀಡುತ್ತೇನೆ. ಟಿಬಿ ಹರೇಗಾ ದೇಶ್ ಜೀತೇಗಾ. ಇದೇ ಫೆಬ್ರವರಿ 3ನೇ ತಾರೀಕು ಆಸ್ಪತ್ರೆಯಲ್ಲಿ ಟಿಬಿ ಮುಕ್ತ ಭಾರತ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ಥಾಯಿ ವೈದ್ಯಾಧಿಕಾರಿಗಳು ಡಾಕ್ಟರ್ ಸಯೀದಾ ಅಥರಾ ಮಾತನಾಡಿ, ಟಿಬಿ ಎಂದರೇನು, ಟಿಬಿಯ ರೋಗಲಕ್ಷಣಗಳೇನು, ಹೇಗೆ ಟಿಬಿಯನ್ನು ತಡೆಗಟ್ಟಬಹುದು ಮತ್ತು ರೋಗದ ಚಿಕಿತ್ಸೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಲಕ್ಷಣಗಳು ಯಾವ್ದಾದ್ರು ಮಕ್ಕಳಿಗೆ ದೊಡ್ಡವರಲ್ಲಿ ವಯಸ್ಸಾಗಿದ್ದವರಲ್ಲಿ ಮನೆಗಿದ್ರೆ ತಕ್ಷಣ ಮತ್ತು ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು. ಈ ಮಧ್ಯೆ ನಾವು ಮುಂದೆ ಏನು ಕ್ರಮ ಅದೆಲ್ಲ ಕಳಿಸ್ತೀವಿ. ಇಂಥ ಜನ ಮನೆಗಿದ್ದಾಗ
वातावरण सच्चे घर सफाई रखना, घर के बाहर सफाई रखना, बच्चों को सफाई रखना, ग़िज़ा अच्छी खिलाना, अच्छी ग़िज़ा खिलाना और घर हमेशा हवादार रहना। अगर घर में कोई भी टीबी पेशेंट है ಯಾವುದಾದ್ರು ಟಿಬಿ ಇದ್ದವರು ಅಂತ ಗೊತ್ತಾಗಿದೆ ಕಂಡು ಹಿಡಿದಿದೆ ಮನೆಗೆ ಇರ್ತಾರ ಅವ್ರಿಗೂ ಸರಿಯಾಗಿ ನೋಡ್ಕೋಬೇಕು. ಅವ್ರ ರೂಮ್ ಎಲ್ಲ ವಾತಾವರಣ ಗಾಳಿ ಇರಬೇಕು, ಅವ್ರಿಗೆ ಊಟ ಸರಿಯಾಗಿ ಕೊಡಬೇಕು, ಪೌಷ್ಟಿಕ ಆಹಾರ ಕೊಡಬೇಕು. ಅವ್ರಿಗೆ ಕೆಮ್ಮಿದಾಗ ಸ್ವಲ್ಪ ಕೈ ಇಟ್ಟು ಕೆಮ್ಮಬೇಕು, ಅಥವಾ ಒಂದು ಕಫ ಬಂದಾಗ ಒಂದು ಪ್ಯಾಕೆಟ್ ಕಫ ಹಾಕಿ ಸುತ್ತಿಸ್ಬೇಕು. ಅವ್ರ ಹತ್ರ ಮಕ್ಕಳಿಗೆ ಕಳಿಸ್ಬಾರ್ದು, ಕಳಿಸ್ಬಾರ್ದು. ಯಾಕಂದ್ರೆ ಅದು ನಾವು ಅವ್ರ ಸಂಪರ್ಕ ಬಂದರೆ ಅದು ಒಬ್ಬರಿಂದ ಒಬ್ಬರಿಂದ ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ಸುಟ್ಟಬೇಕು. ಒಬ್ರಿಗೊಬ್ರು ಹರಡಲ್ಲ. ಅವ್ರಿಗೆ ಊಟ ಸರಿಯಾಗಿ ಕೊಡಬೇಕು, ಪೌಷ್ಟಿಕ ಆಹಾರ ಕೊಡಬೇಕು. ಏನು ಮನೆಗೆ ಏನು ಅಡುಗೆ ಮಾಡ್ತಾರೆ ಅದೇ ಕೊಡ್ರಿ, ಅದ್ರ ಜೊತೆಗೆ ಕತ್ತಿ ಕೊಡ್ಬೋದು. ಅವ್ರು ಏನು ಪಲ್ಯ ಇರ್ತದೆ ಅದೇ ಕೊಡ್ಬೇಕು. ಆದರೆ ಅವ್ರು ರೂಮ್ ಎಲ್ಲ ಸ್ವಚ್ಛ ಇರಬೇಕು. ಸರ್ಕಾರ ಏನು ಹೋಗಿ 3 ತಿಂಗಳು 6 ತಿಂಗಳು 9 ತಿಂಗಳು ಕೊಟ್ಟ ಅದು ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ಕೊಂಡು ಹೋಗಿದ್ರಿ ಖಂಡಿತ ಟಿಬಿ ಕಾಯಿಲೆ ವಾಸಿ ಆಗ್ತದೆ. ನಾವೆಲ್ಲರಿಗೂ ಆರೋಗ್ಯವಾಗಿ ಇರ್ತೀವಂತ. ಇಲ್ಲ ನೀವು ಕಾಯಿಲೆಯನ್ನು ಸರಿಯಾಗಿ ಇದು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳಲ್ಲ, ನೀವು 3 ತಿಂಗಳು ತಾನು ಬಿಡ್ತೀರಾ, ಮತ್ತೆ ಏನಾಗ್ತದೆ ಅದು ಒಳಗಡೆನೇ ಇರ್ತದೆ. ಇನ್ನೂ 1 ವರ್ಷ ಬಿಟ್ಟು ಮತ್ತೆ ನೀವು ಹೋಗ್ತೀವಿ, ಮತ್ತೆ 6 ತಿಂಗಳು ತಗೋತೀವಿ, ಮತ್ತೆ ಕೇರ್ಲೆಸ್ ಮಾಡ್ತೀವಿ, ಮತ್ತೆ ಅದು ಏನಾಗ್ತದೆ ಕಾಯಿಲೆ, ಮತ್ತೆ ಅದು MDR ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆಗುತ್ತೆ. ಯಾವುದು ಗೋಲಿ ಹಾಕೋದಿಲ್ಲ ಆ ಥರ ಹಾಕೊಂಡು ಹೋಗಿದ್ರೆ ಮತ್ತೆ ನಿಮ್ಗೆ ನಿರೋಧ ಶಕ್ತಿ ಕಡಿಮೆ ಆಗ್ತದ, ಮತ್ತೆ ಪುನಃ ಎಲ್ಲ ಕಾಯಿಲೆಗೆ जितने भी घर में अगर कोई भी टीबी पेशेंट है, बच्चे हैं, किसी को भी अगर बताए हम बुखार आ रही है, चढ़ा उतार हो रही, वजन कम हो रहा, ನಿರಂತರವಾಗಿರುವ ತುಂಬಾ ದಿನಗಳಾದರೂ ವಾಸಿಯಾಗದ ಕೆಮ್ಮು, ರಕ್ತದಿಂದ ಕೂಡಿರುವ ಅಥವಾ ಬೇರೆ ಬೇರೆ ಬಣ್ಣದಲ್ಲಿ ಇರುವ ಕಫ, ಜ್ವರ, ಆಯಾಸ, ಎದೆ ನೋವು, ಉಸಿರಾಟದ ತೊಂದರೆ, ಹಸಿವಾಗದೇ ಇರುವುದು, ರಾತ್ರಿ ಬೆವರು ಇವು ಟಿಬಿಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗಳಲ್ಲಿ ಕಫ ಪರೀಕ್ಷೆಗೆ ಒಳಗಾಗಬೇಕು. ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಯ ಮನೆ ಬಾಗಿಲಿಗೆ ಚಿಕಿತ್ಸೆ, ಔಷಧ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಆರಂಭದಲ್ಲೇ ಕ್ಷಯರೋಗ ಚಿಕಿತ್ಸೆ ಪಡೆದರೆ ಬೇರೆಯವರಿಗೆ ರೋಗ ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದರು. ಟಿಬಿ ಮುಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕೋರಿದರು. ऐसा होने से टीबी बढ़ते ही जा रही है, टीबी बढ़ते ही। ये रोकने के लिए सरकार का है, अवेयरनेस देने के लिए बताए। आप जितना उसने हम आपको बता रहे हैं, आप इसके बारे में इम्प्लीमेंट करो, जब भी शक है आगे गवर्नमेंट टेस्ट करो. ನಂತರದಲ್ಲಿ ಡಾಕ್ಟರ್ ಶಬಾನಾ ಬೇಗಂ ಮಾತನಾಡಿ, ಧೂಮಪಾನಿಗಳಿಗೆ, ಮಧುಮೇಹ ರೋಗಿಗಳಿಗೆ ಕ್ಷಯರೋಗ ವೇಗವಾಗಿ ಬರುತ್ತದೆ. ಕ್ಷಯರೋಗವು ಸರಿಯಾದ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಕಾಲಾವಧಿಯವರೆಗೆ ತೆಗೆದುಕೊಂಡಲ್ಲಿ ಸಂಪೂರ್ಣವಾಗಿ ಟಿಬಿಯನ್ನು ಗುಣಪಡಿಸಬಹುದು. ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಕ್ಷಯ ಮುಕ್ತ ಭಾರತ ಮಾಡುವ ಸಂಕಲ್ಪ ನಮ್ಮದಾಗಬೇಕು ಎಂದು ಹೇಳಿದರು. ಈ ವರ್ಷದ ಘೋಷವಾಕ್ಯ ಟಿಬಿಯನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ ಎಂಬುದಾಗಿದೆ ಎಂದು ತಿಳಿಸಿದರು.